Hello students, welcome to the session of the Microsoft Word as the part of Fundamentals of Information Technology paper. In this session we are going to study about the tables, how to work in tables in Microsoft Word. ಈ ಅವಧಿಯಲ್ಲಿ ನಾವು ಮೈಕ್ರೋಸಾಫ್ಟ್ ವರ್ಡಲ್ಲಿ ಯಾವ ರೀತಿ ಟೇಬಲಲ್ಲಿ ವರ್ಕ್ ಮಾಡ್ಬೋದು ಅಥವಾ ಯಾವ ರೀತಿ ಟೇಬಲನ್ನು ಆ್ಯಡ್ ಮಾಡ್ಬೋದು ಎಂಬುದರ ಬಗ್ಗೆ ತಿಳಿಯೋಣ. Yes, first of all let us see what is a table. Tables ಅಂದರೆ ಏನು ಅಂತ ತಿಳಿಯೋಣ. First of all, what is a table? Table is a neatly arranged data in a grid or organized in a column and rows. ಟೇಬಲ್ ಅಂತ ಹೇಳಿದರೆ ಅದೊಂದು 2 dimensional ಸ್ಪೇಸ್ ಅಥವಾ 2 dimensional ಅರೇಂಜ್ಮೆಂಟ್ ಆಫ್ ಡಾಟಾ. ದ ಡಾಟಾ ಈಸ್ ಅರೇಂಜ್ಡ್ ಇನ್ ಅ ಗ್ರಿಡ್ ವಿಚ್ ಕನ್ಸಿಸ್ಟಿಂಗ್ ಆಫ್ ಕಾಲಮ್ಸ್ ಆ್ಯಂಡ್ ರೋಸ್. ಇದರಲ್ಲಿ ರೋ ಮತ್ತು ಕಾಲಮ್ ಬರುವಂಥದ್ದು. Of course, tables are very useful tools in creating and formatting documents. ನೀವು ಯಾವುದೇ ಡಾಕ್ಯುಮೆಂಟ್ಸ್ ಕೆಲವು ಲಿಸ್ಟ್ ಅಥವಾ ಟ್ಯಾಬ್ಯುಲರ್ ಮೂಲಕ ನೀವು ಅದನ್ನು ತೋರ್ಪಡಿಸಬೇಕು ಅಂತಾದರೆ ಅದನ್ನು ನೀವು ಟೇಬಲ್ ಮೂಲಕನೇ ರೆಪ್ರೆಸೆಂಟ್ ಮಾಡ್ಬೋದು. ನೀವು ಚಿತ್ರದಲ್ಲಿ ಟೇಬಲ್ಸ್ ನೋಡ್ತಾ ಇದ್ದೀರಾ. ಟೇಬಲ್ಸಲ್ಲಿ ನೋಡಿ ಹೊರಿಜಾಂಟಲ್ ಬಾರ್ ಏನಿದೆ ದಟ್ ಈಸ್ ಕಾಲ್ಡ್ ಎಸ್ ರೋಸ್ ಆ್ಯಂಡ್ ವರ್ಟಿಕಲ್ ಫೀಲ್ಡ್ಸ್ ಇನ್ ವರ್ಟಿಕಲ್ ಬಾರ್ ಏನಿದೆ ದಟ್ ಈಸ್ ಕಾಲ್ಡ್ ಎಸ್ ಕಾಲಮ್ಸ್. ಎಡದಿಂದ ಬಲಕ್ಕೆ ಇರುವಂತಹ ಬಾರ್ಸ್ ದಟ್ ಈಸ್ ರೋಸ್, ಅದೇ ಮೇಲಿಂದ ಕೆಳಗಿರುವಂತಹ ಕಾಲಮ್ಸ್ ಅಂತ ಹೇಳ್ತೇವೆ. ದ ಇಂಟರ್ಸೆಕ್ಷನ್ ಆಫ್ ದ ಕಾಲಮ್ ಆ್ಯಂಡ್ ರೋ ಈಸ್ ಕಾಲ್ಡ್ ಎ ಸೆಲ್. ಒಂದು ಸೆಲ್ ಮತ್ತು ರೋ ಏನಿದೆ, ಒಂದು ರೋ ಮತ್ತು ಕಾಲಮ್ ಇಂಟರ್ಸೆಕ್ಷನ್ ಆಗಿ ಸೆಲ್ ಕ್ರಿಯೇಟ್ ಮಾಡುತ್ತೆ. ದೇರ್ಫೋರ್ ಸೆಲ್ಸ್ ಆರ್ ಸ್ಮಾಲ್ ಆ್ಯಂಡ್ ರೆಕ್ಟ್ಯಾಂಗ್ಯುಲರ್ shaped boxes where the rows and columns are intersect. The number of columns and rows determines the number of cells in a table. ಎಷ್ಟು ಕಾಲಮ್ ಮತ್ತು ಎಷ್ಟು ರೋಸ್ ಇದ್ದಾವೆ ಅದು ನಂಬರ್ ಆಫ್ ಸೆಲ್ಸ್ ಅನ್ನು ಹೇಳುತ್ತೆ. ದ ಫಾರ್ಮುಲಾ ಈಸ್ ನಂಬರ್ ಆಫ್ ಸೆಲ್ಸ್ ಈಸ್ ಈಕ್ವಲ್ ಟು ರೋಸ್ ಮಲ್ಟಿಪ್ಲೈಡ್ ಬೈ ಕಾಲಮ್ಸ್. ನೀವು ರೋಸ್ ಮತ್ತು ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸನ್ನು ನೀವು ಗುಣಾಕಾರ ಮಾಡಿದರೆ ಅಥವಾ ಗುಣಿಸಿದರೆ ನಿಮಗೆ ನಂಬರ್ ಆಫ್ ಸೆಲ್ಸ್ ಬರುವಂಥದ್ದು. ನೀವು ಕೆಳಗಿನ ಟೇಬಲಲ್ಲಿ ಅಲ್ಲಿ ನೋಡಿ 3 ಕಾಲಮ್ಸ್ ಇದ್ದಾವೆ, 4 ರೋಸ್ ಇದ್ದಾವೆ. ಆದ ಕಾರಣ ಟೋಟಲಿ ವಿ ಹ್ಯಾವ್ 12 ಸೆಲ್ಸ್, 12 ಸೆಲ್ಸ್ ಅಥವಾ ಬಾಕ್ಸಸ್ ಇರುವಂಥದ್ದು. ಟೇಬಲ್ಸ್ ಮೇಕ್ ಅಸ್ ಇಟ್ ಈಸಿ ಅಲೈನ್ ಟೆಕ್ಸ್ಟ್, ನಂಬರ್ಸ್ ಆ್ಯಂಡ್ ಗ್ರಾಫಿಕ್ಸ್ ಇನ್ ಕಾಲಮ್ಸ್ ಆ್ಯಂಡ್ ರೋಸ್. ನಮಗೆ ಟೇಬಲ್ ಫಾರ್ಮ್ಯಾಟಿಂಗಲ್ಲಿ ನಿಮಗೆ ಟೆಕ್ಸ್ಟ್ ಅಲೈನ್ ಮಾಡ್ಬೋದು ಅಥವಾ ನೀವು ನಂಬರ್ಸ್ ಅಲೈನ್ ಮಾಡ್ಬೋದು ಅಥವಾ ಗ್ರಾಫಿಕ್ಸನ್ನು ಕೂಡ ನೀವು ಫಾರ್ಮ್ಯಾಟಿಂಗ್ ಮಾಡ್ಬೋದು. ಲೆಟ್ ಅಸ್ ಸಿ ಹೌ ಟು ಕ್ರಿಯೇಟ್ ಟೇಬಲ್. ಹೀಗೆ ನಾವು ಟೇಬಲನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ನೋಡೋಣ. ಟು ಕ್ರಿಯೇಟ್ ದ ಟೇಬಲ್ ಕ್ಲಿಕ್ ದ ಇನ್ಸರ್ಟ್ ಟ್ಯಾಬ್ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಗೋ ಟು ದ ಟೇಬಲ್ಸ್ ಗ್ರೂಪ್, ದೇರ್ ಕ್ಲಿಕ್ ದ ಟೇಬಲ್ ಬಟನ್. ನೀವು ಅಲ್ಲಿ ಟೇಬಲ್ಸ್ ಗ್ರೂಪಲ್ಲಿ ಟೇಬಲ್ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ದ ನಂಬರ್ ಆಫ್ ಕಾಲಮ್ಸ್ ಆ್ಯಂಡ್ ರೋಸ್ ಯು ವಾಂಟ್ ಟು ಕ್ರಿಯೇಟ್ ಯೂಸಿಂಗ್ ನ್ಯೂ ಟೇಬಲ್ ಗ್ರಿಡ್. ಅಲ್ಲಿ ಕ್ರಿಯೇಟ್ ಟೇಬಲ್ ಆಪ್ಷನ್ಸಲ್ಲಿ ಎಷ್ಟು ನಿಮಗೆ ರೋಸ್ ಮತ್ತು ಕಾಲಮ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಕ್ಲಿಕ್ ಮಾಡಿದರೆ ಅಷ್ಟು ರೋಸ್ ಕಾಲಮ್ಸ್ ಇರುವಂತಹ ಟೇಬಲ್ಸ್ ಕ್ರಿಯೇಟ್ ಆಗುತ್ತೆ. ಯು ಕ್ಯಾನ್ ಸಿ ಇನ್ ದ ಸ್ಕ್ರೀನ್ಶಾಟಲ್ಲಿ ನೀವು ಅಲ್ಲಿ ಅದರ ಕ್ರಿಯೇಷನನ್ನು ನೋಡ್ಬೋದು. ಅಥವಾ ಇನ್ನೊಂದು ವೇ ಹೇಗೆ ಅಂತ ಹೇಳಿದರೆ ಕ್ಲಿಕ್ ದ ಇನ್ಸರ್ಟ್ ಟ್ಯಾಬ್ ಕ್ಲಿಕ್ ಮಾಡಿಕೊಳ್ಳಿ. ನೆಕ್ಸ್ಟ್ ಗೋ ಟು ದ ಟೇಬಲ್ ಬಟನ್ ಇನ್ ದ ಟೇಬಲ್ಸ್ ಗ್ರೂಪ್. ಅಲ್ಲಿ ನೀವು ಸೆಲೆಕ್ಟ್ ಇನ್ಸರ್ಟ್ ಟೇಬಲ್ ಕ್ಲಿಕ್ ಮಾಡಿದರೆ ಅಲ್ಲಿ ನೀವು ಲಿಸ್ಟ್ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ಸರ್ಟ್ ಟೇಬಲ್ ಆಪ್ಷನ್ ಕಾಣುತ್ತೆ. ಇನ್ಸರ್ಟ್ ಟೇಬಲ್ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಡಯಲಾಗ್ ಬಾಕ್ಸ್ ಬರುತ್ತೆ. ಇನ್ಸರ್ಟ್ ಟೇಬಲ್ ಡಯಲಾಗ್ ಬಾಕ್ಸ್ ಬರುತ್ತೆ. ಇನ್ ದ ಡಯಲಾಗ್ ಬಾಕ್ಸ್ ಇನ್ಸರ್ಟ್ ಟೇಬಲ್ ಯು ಜಸ್ಟ್ ಮೆನ್ಷನ್ ನಂಬರ್ ಆಫ್ ಕಾಲಮ್ಸ್ ಆ್ಯಂಡ್ ನಂಬರ್ ಆಫ್ ರೋಸ್. ನೀವು ಅಲ್ಲಿ ನಂಬರ್ ಆಫ್ ಕಾಲಮ್ಸ್ ಮತ್ತು ನಂಬರ್ ಆಫ್ ರೋಸನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೀವು ನೋಡಿ ಅಲ್ಲಿ ಸ್ಕ್ರೀನ್ಶಾಟಲ್ಲಿ 5 and 2 ಅಂತಿದೆ, 5 ಕಾಲಮ್ಸ್ ಆ್ಯಂಡ್ 2 ರೋಸ್. ದೆನ್ ಕ್ಲಿಕ್ ಓಕೆ, ದ ಟೇಬಲ್ ಈಸ್ ಇನ್ಸರ್ಟೆಡ್ ಟು ಯುವರ್ ಡಾಕ್ಯುಮೆಂಟ್. ನಿಮ್ಮ ಡಾಕ್ಯುಮೆಂಟಿಗೆ ಟೇಬಲ್ ಇನ್ಸರ್ಟ್ ಆಗುತ್ತೆ. ಬೇಸಿಕಲಿ ನೀವು ಎಷ್ಟು ರೋಸ್ ಮತ್ತು ನೀವು ಎಷ್ಟು ಕಾಲಮ್ ಸೆಲೆಕ್ಟ್ ಮಾಡ್ತೀವಿ ಅಷ್ಟು ಕಾಲಮ್ಸ್ ಮತ್ತು ರೋಸ್ ಇರುವಂತಹ ಟೇಬಲ್ ಇನ್ಸರ್ಟ್ ಆಗುವಂಥದ್ದು. ನೆಕ್ಸ್ಟ್ ಹೌ ಟು ನ್ಯಾವಿಗೇಟ್ ಆರ್ ವರ್ಕಿಂಗ್ ದ ಟೇಬಲ್. ಈಗ ಟೇಬಲ್ ಒಮ್ಮೆ ಕ್ರಿಯೇಟ್ ಆದ ನಂತರ ಅದರ ನ್ಯಾವಿಗೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಸೆಲ್ನ ಮಧ್ಯೆ ಹೇಗೆ ಮೂವ್ ಆಗುವಂಥದ್ದು. ನೀವು ಯಾವುದೇ ಸೆಲ್ಲಲ್ಲಿ ಕೂಡ ಮೌಸ್ ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿಗೆ
ನಿಮ್ಮ ಕರ್ಸರ್ ಬರುತ್ತೆ. ಯು ಕ್ಯಾನ್ ಸೆಲೆಕ್ಟ್ ಎನಿ ಮೌಸ್, ನೀವು ಯಾವುದೇ ಮೌಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು, ಅಲ್ಲಿ ಕರ್ಸರ್ ಬರುವಂಥದ್ದು ದ್ಯಾಟ್ ಈಸ್ ದ ಆ್ಯಕ್ಟಿವ್ ಸೆಲ್. ಯು ಕ್ಯಾನ್ ಆಲ್ಸೋ ಯೂಸ್ ಅಪ್ ಡೌನ್ ಲೆಫ್ಟ್ ಆ್ಯಂಡ್ ರೈಟ್ ಆ್ಯರೋ ಕೀಸ್. ನೀವು ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲಿಗೆ ಮೂವ್ ಆಗೋಕ್ಕೆ ಲೆಫ್ಟ್, ರೈಟ್, ಡೌನ್, ಅಪ್, ಮೇಲಿನ ಒಂದೊಂದು ಸೆಲ್ ಮೂವ್ ಆಗೋಕ್ಕೆ ನೀವು ಅಪ್ ಯೂಸ್ ಮಾಡಬೇಕು, ರೈಟ್ ಸೈಡಿಗೆ ಒಂದೊಂದು ಸೆಲ್ ಮೂವ್ ಆಗೋಕ್ಕೆ ರೈಟ್ ಆ್ಯರೋ ಕೀ, ಲೆಫ್ಟ್ ಸೆಲ್ ಒಂದೊಂದು ಮೂವ್ ಆಗೋಕ್ಕೆ ನೀವು ಯು ಕ್ಯಾನ್ ಯೂಸ್ ದ ಲೆಫ್ಟ್ ಆ್ಯರೋ ಕೀ ಆ್ಯಸ್ ವೆಲ್ ಆ್ಯಸ್ ಡೌನಿಗೆ ಡೌನ್ ಆ್ಯರೋ ಕೀ ಯೂಸ್ ಮಾಡ್ಬೋದು. ಆಲ್ಸೋ ಯು ಕ್ಯಾನ್ ಯೂಸ್ ಟ್ಯಾಬ್ ಕೀ ಟು ಮೂವ್ ಫಾರ್ವರ್ಡ್ ಒಂದು ಸೆಲ್ ಮುಂದೆ ಹೋಗಲಿಕ್ಕೆ ಟ್ಯಾಬ್ ಯೂಸ್ ಮಾಡ್ಬೋದು. ಅದೇ ರೀತಿ ಶಿಫ್ಟ್ ಟ್ಯಾಬ್ ಒಂದು ಸೆಲ್ ಬ್ಯಾಕ್ ಬರೋಕ್ಕೆ ಅಥವಾ ಹಿಂದೆ ಬರೋಕ್ಕೆ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್, ಹೌ ಟು select cells, rows, columns and tables. See, cells ನೀವು ಲೆಫ್ಟ್ ಎಡ್ಜ್ ಮೇಲೆ ಕ್ಲಿಕ್ ಮಾಡಿ ಸೆಲ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಇಫ್ ಯು ವಾಂಟ್ ಟು ಸೆಲೆಕ್ಟ್ ಮಲ್ಟಿಪಲ್ ಸೆಲ್ಸ್ ಯು ಕ್ಯಾನ್ ಕ್ಲಿಕ್ ಮತ್ತು ಡ್ರ್ಯಾಗ್ ಯೂಸ್ ಮಾಡ್ಕೊಳ್ಬೋದು. ರೋ ಸೆಲೆಕ್ಟ್ ಮಾಡಲಿಕ್ಕೆ ಲೆಫ್ಟ್ ಪೋರ್ಷನ್ ಕ್ಲಿಕ್ ಮಾಡಿದರೆ ಆಯಿತು, ಲೆಫ್ಟಲ್ಲಿ ನೀವು ಕ್ಲಿಕ್ ಮಾಡಿಕೊಳ್ಳಿ ರೋ ಸೆಲೆಕ್ಟ್ ಆಗುತ್ತೆ. ಕಾಲಮ್ಸ್ನ ಟಾಪ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಕಾಲಮ್ ಸೆಲೆಕ್ಟ್ ಆಗುತ್ತೆ. ಎಂಟೈರ್ ಟೇಬಲ್ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಟೇಬಲ್ನ ಮೂವ್ ಹ್ಯಾಂಡಲನ್ನು ಸೆಲೆಕ್ಟ್ ಮಾಡ್ಬೋದು. ಲೆಟ್ ಅಸ್ ಸಿ, ನಾವು ಅದನ್ನೊಮ್ಮೆ ಡೆಮೋದಲ್ಲಿ ನೋಡೋಣ. ಈಗ ನಾನೊಂದು ಡಾಕ್ಯುಮೆಂಟ್ ಓಪನ್ ಮಾಡುತ್ತೇನೆ. ಐ ವಿಲ್ ಓಪನ್ ಅ ಡಾಕ್ಯುಮೆಂಟ್. ನಾವು ಐ ವಾಂಟ್ ಟು ಕ್ಲಿಕ್ ಹಿಯರ್. ನಾನು ಇಲ್ಲೊಂದು ಟೇಬಲ್ ಈಗ ಇನ್ಸರ್ಟ್ ಮಾಡುತ್ತೆ. ಎಸ್, ಐ ಪ್ಲೇಸ್ ಗೋ ಟು ಇನ್ಸರ್ಟ್ ಟ್ಯಾಬ್, ಕ್ಲಿಕ್ ಆನ್ ಇನ್ಸರ್ಟ್ ಟ್ಯಾಬ್. ಇಲ್ಲಿ ಟೇಬಲ್ ಆಪ್ಷನ್ಸ್ ಇದೆ, ಕ್ಲಿಕ್ ಆನ್ ದ ಟೇಬಲ್ ಗ್ರೂಪ್ ಅಂತಲಿದೆ, ಅದರಲ್ಲಿ ಟೇಬಲ್ ಆಪ್ಷನ್ಸ್ ಮೇಲೆ ಈ ಇನ್ಸರ್ಟ್ ನೀವು ಒಂದು ಆಪ್ಷನ್ಸ್ ಹೇಗೆ ಅಂತ ಹೇಳಿದರೆ, ನೀವು ಡ್ರ್ಯಾಗ್ ಮಾಡಿಕೊಂಡು ಮೌಸನ್ನು ನೀವು ಜಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ರೋಸ್ ಬೇಕು ಎಷ್ಟು ಟೇಬಲ್ಸ್ ಬೇಕು, 4x4 ನನಗೆ ಟೇಬಲ್ಸ್ ಬೇಕು ಅಂತ ಹೇಳಿದರೆ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿದರೆ ದ್ಯಾಟ್ ವಿಲ್ ಬಿ ಕ್ರಿಯೇಟೆಡ್. ದಿಸ್ ಈಸ್ ಒನ್ ವೇ ಆಫ್ ಕ್ರಿಯೇಟಿಂಗ್ ದ ಟೇಬಲ್. ಆರ್ ಅನದರ್ ವೇ ಯು ಕ್ಯಾನ್ ಆಲ್ಸೋ ಕ್ರಿಯೇಟ್. ನೀವು ಇನ್ನೊಂದು ವೇಲಿ ಹೇಗೆ ಅಂತ ಹೇಳಿದರೆ, ಟೇಬಲ್ಗೆ ಹೋಗುವಂಥದ್ದು, ಅಲ್ಲಿ ನೋಡಿ ನಿಮಗೆ ಲಿಸ್ಟಲ್ಲಿ ಇನ್ಸರ್ಟ್ ಟೇಬಲ್ ಆಪ್ಷನ್ಸ್ ಇದೆ. ಕ್ಲಿಕ್ ಆನ್ ಇನ್ಸರ್ಟ್ ಟೇಬಲ್. ಯು ಕ್ಯಾನ್ ಕ್ಲಿಕ್ ಆನ್ ಇನ್ಸರ್ಟ್ ಟೇಬಲ್. ನಾವು ಇಟ್ ಆಸ್ಕ್ಸ್ ಅಸ್ ಟು ನಂಬರ್ ಆಫ್ ಕಾಲಮ್ಸ್ ಆ್ಯಂಡ್ ರೋಸ್. ನಿಮಗೆ ನಂಬರ್ ಆಫ್ ಕಾಲಮ್ಸ್ ಮತ್ತು ರೋಸ್ ಬೇಕಾಗುತ್ತೆ. ನಾನಿಲ್ಲಿ ನಂಬರ್ ಆಫ್ ಕಾಲಮ್ಸ್ ಐ ವಾಂಟ್ 4 4 ಅಂತ ಕೊಡ್ತೀನಿ. ಅದೇ ರೀತಿ ನಂಬರ್ ಆಫ್ ರೋಸ್ ಐ ವಾಂಟ್ 4. ನಾವು ಇಫ್ ಐ ಕ್ಲಿಕ್ ಓಕೆ ಒನ್ಸ್ ಅಗೇನ್ a table is created. This is the way in which you can create the tables. ಇದು ಟೇಬಲ್ನ ಕ್ರಿಯೇಟ್ ಮಾಡುವಂಥದ್ದು. ಒಮ್ಮೆ ಟೇಬಲ್ ಕ್ರಿಯೇಟ್ ಆದರೆ ನೆಕ್ಸ್ಟ್ ಮೂವ್ ಮಾಡುವಂಥದ್ದು, ನೀವು ಯಾವುದೇ ಸೆಲ್ ಮೇಲೆ ಕ್ಲಿಕ್ ಮಾಡಿದರೂ ಕೂಡ ನೋಡಿ, ಇದು ಸೆಲ್ ಮೇಲೆ ಕ್ಲಿಕ್ ಮಾಡಿದರೂ ಕೂಡ ನಿಮಗೆ ಸೆಲ್ ಪಾಯಿಂಟರ್ ಅಲ್ಲಿ ಬರುವಂಥದ್ದು. ಯು ಕ್ಯಾನ್ ಈವನ್ ಸೆಲ್ ಪಾಯಿಂಟರ್ ನೀವಲ್ಲಿ ಯಾವುದೇ ಟೈಪ್ ಮಾಡಿದರೂ ಕೂಡ ಅಲ್ಲೇ ಟೈಪ್ ಆಗುವಂಥದ್ದು. ದಿಸ್ ಈಸ್ ಒನ್ ಆಪ್ಷನ್. ಆ್ಯಂಡ್ ನಿಮಗೆ ಆ್ಯರೋ ಬಟನ್ ಯೂಸ್ ಮಾಡ್ಬೋದು. ನಾನೀಗ ಅಪ್ ಒಂದು ಅಪ್ ಹೋಗುತ್ತೆ. ನೆಕ್ಸ್ಟ್ ಇಫ್ ಐ ಯೂಸ್ ಡೌನ್ ಇಟ್ ವಿಲ್ ಕಮ್ಸ್ ಡೌನ್. ಇಫ್ ಐ ಯೂಸ್ ರೈಟ್ ಆ್ಯರೋ ನೋಡಿ, ಇದು ರೈಟ್ಗೆ ಹೋಗ್ತಾ ಇದೆ ಈಗ, ಯು ಕ್ಯಾನ್ ಇವನ್ ಸಿ ರೈಟ್ ಆ್ಯರೋ. ಅದೇ ರೀತಿ ಲೆಫ್ಟ್ ಆ್ಯರೋ ನೀವು ನೋಡಿ ಬ್ಲಿಂಕಿಂಗ್ ಕರ್ಸರ್ ಮೂವ್ ಆಗೋದನ್ನು ನೋಡಬೇಕಾಗುತ್ತೆ, ಅಲ್ಲಿ ನೀವು ಲೆಫ್ಟ್ ಆ್ಯರೋಗೆ ಬರುವಂಥದ್ದು. ಈ ರೀತಿ ನೀವು ಆ್ಯರೋ ಕೀಸ್ ಯೂಸ್ ಮಾಡ್ಬೋದು, ಅಥವಾ ಟ್ಯಾಬ್ ಕೀ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ, ನಾನು ಒಂದು ಟ್ಯಾಬ್ ಪ್ರೆಸ್ ಕೊಟ್ಟ ಕೂಡಲೇ ನೆಕ್ಸ್ಟ್ ಅಲ್ಲಿಗೆ ಹೋಗುತ್ತೆ, ನೆಕ್ಸ್ಟ್ ಟ್ಯಾಬ್ ಕೊಟ್ಟರೆ ನೆಕ್ಸ್ಟ್ ಸೆಲ್ಗೆ ಹೋಗುತ್ತೆ. ಅದೇ ಶಿಫ್ಟ್ ಟ್ಯಾಬ್ ಪ್ರೆಸ್ ಮಾಡಿದ ಕೂಡಲೇ ಅದು ಹಿಂದಿನ ಸೆಲ್ಲಿಗೆ ಹೋಗುತ್ತೆ. 1 by 1 ಇಟ್ ಮೂವ್ಸ್ ಟು ಲೆಫ್ಟ್ ಸೈಡ್. ಸಿ, ದಿಸ್ ಈಸ್ ದ ವೇ ಇನ್ ವಿಚ್ ಯು ಕ್ಯಾನ್ ಮೂವ್ ಅರೌಂಡ್ ದ ಸೆಲ್ಸ್. ಅದೇ ರೀತಿ ಸೆಲೆಕ್ಟ್ ಮಾಡುವಂಥದ್ದು, ಯು ಕ್ಯಾನ್ ಸಿ, ನೀವು ಸೆಲ್ ಸೆಲೆಕ್ಟ್ ಮಾಡಬೇಕಾದ್ರೆ ಸೆಲ್ನ ಲೆಫ್ಟ್ ಎಡ್ಜ್ ಏನಿದೆ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಸೆಲ್ ಕ್ಲಿಕ್ ಆಯಿತು. ನೀವು ಜಸ್ಟ್ ನಿಮ್ಮ ಮೌಸ್ ಪಾಯಿಂಟನ್ನು ಲೆಫ್ಟ್ ಎಡ್ಜ್ಗೆ ತಂದು ಕ್ಲಿಕ್ ಮಾಡಿ ಯು ಕ್ಯಾನ್ ಸೆಲೆಕ್ಟ್ ದ ಸೆಲ್. ಅಥವಾ ನೀವು ಡ್ರ್ಯಾಗ್ ಮಾಡಿಕೊಂಡು ಕೂಡ ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿ ಕೂಡ ಸೆಲೆಕ್ಟ್ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಯು ಕ್ಯಾನ್ ಇವನ್ ಸೆಲೆಕ್ಟ್ ಯೂಸಿಂಗ್ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಆಪ್ಷನ್. ಅಥವಾ ನೀವು ಒಂದು ರೋ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದರೆ ಕ್ಲಿಕ್ ಆನ್ ದ ಲೆಫ್ಟ್ ಸೈಡ್ ಆಫ್ ದ ರೋ. ಒನ್ ರೋ ಇಸ್ ಸೆಲೆಕ್ಟೆಡ್. ನೋಡಿ, ಪ್ರತಿಯೊಂದು ರೋ ಸೆಲೆಕ್ಟ್ ಆಗ್ತಾ ಇದೆ. ನೀವು ಬೇಕಾದ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಅದೇ ನೀವು ಟೇಬಲ್ ಕಾಲಮ್ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಟಾಪ್, ಆ ಕಾಲಮ್ ಮೇಲೆ ಟಾಪಲ್ಲಿ ನೀವು ಮೌಸ್ ಬಂದು ಕ್ಲಿಕ್ ಮಾಡಿದರೆ ನೋಡಿ, ಈಗ ಆ್ಯರೋ ಬಟನ್ ಕ್ಲಿಕ್ ಆಗುತ್ತೆ. ಕ್ಲಿಕ್ ಮಾಡಿದರೆ ಇಟ್ ವಿಲ್ ಚೇಂಜಸ್ ಟು ಆ್ಯರೋ ಬಟನ್. ಕ್ಲಿಕ್ ದ ಆ್ಯರೋ ಬಟನ್ ಆ್ಯಂಡ್ ಎಂಟೈರ್ ಕಾಲಮ್ ಈಸ್ ಸೆಲೆಕ್ಟೆಡ್. ಇನ್ ದಿಸ್ ವೇ ಯು ಕ್ಯಾನ್ ಸೆಲೆಕ್ಟ್ ದ ರೋಸ್, ಕಾಲಮ್ಸ್, ಸೆಲ್ಸ್ ಆ್ಯಂಡ್ ದ ರೇಂಜ್ ಆಫ್ ಸೆಲ್ಸ್. ಇವು ನೋಡಿ, ನನಗೆ ಬರೀ 2 ರೇಂಜ್ ಬೇಕು ಅಂದರೆ ಐ ಕ್ಯಾನ್ ಇವನ್ ಸೆಲೆಕ್ಟ್ ಲೈಕ್ ದಿಸ್. ದಿಸ್ ಈಸ್ ದ ವೇ ಇನ್ ವಿಚ್ navigating through the rows and columns as well as cells. Next, let us continue further.
ಲೆಟ್ ಅಸ್ ಸಿ ಹೌ ಟು ರೀಸೈಜ್ ಆ್ಯಂಡ್ ಮೂವ್ ಟೇಬಲ್. ನೀವು ಡಾಕ್ಯುಮೆಂಟಲ್ಲಿ ಟೇಬಲ್ನ ರೀಸೈಜ್ ಮಾಡ್ಬೋದು ಅಥವಾ ಮೂವ್ ಮಾಡ್ಬೋದು. ಕ್ಲಿಕ್ ಎನಿವೇರ್ ಇನ್ಸೈಡ್ ದ ಟೇಬಲ್, ನೀವು ಇನ್ಸೈಡ್ ಟೇಬಲ್ ಒಳಗೆ ಎಲ್ಲಿಯೂ ಕ್ಲಿಕ್ ಮಾಡ್ಬೋದು. ಆವಾಗ ಯು ಕ್ಯಾನ್ ಸಿ ದ ಟೇಬಲ್ಸ್ ರೀಸೈಜ್ ಹ್ಯಾಂಡಲ್. ನೀವು ಆವಾಗ ಟೇಬಲ್ನ ರೀಸೈಜ್ ಹ್ಯಾಂಡಲ್ ನೋಡ್ಬೋದು. ಇನ್ ದ ಲೋವರ್ ರೈಟ್ ಹ್ಯಾಂಡ್ ಕಾರ್ನರ್ ಆಫ್ ದ ಟೇಬಲ್, ಟೇಬಲ್ನ ಲೋವರ್ ರೈಟ್ ಸೈಡ್ ಕೆಳಗಿನ ಬಲಬದಿಯಲ್ಲಿ ಒಂದು ರೀಸೈಜ್ ಹ್ಯಾಂಡಲ್ ನಿಮಗೆ ಕಾಣುತ್ತೆ. ನೀವು ಆ ರೀಸೈಜ್ ಹ್ಯಾಂಡಲನ್ನು ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿದ ಕೂಡಲೇ ಟೇಬಲ್ನ ಸೈಜ್ ಚೇಂಜ್ ಆಗುತ್ತೆ. ಸಿ ಆ್ಯಸ್ ಯು ರೀಸೈಜ್ ದ ಟೇಬಲ್ ಡಾಟೆಡ್ ಔಟ್ಲೈನ್ ಅಪಿಯರ್ಸ್. ನಿಮಗೆ ಸೈಜ್ ಐಡಿಯಾ ಸಿಗಲಿಕ್ಕೆ ಒಂದು ಡಾಟೆಡ್ ಏನು ಔಟ್ಲೈನ್ ಅಪಿಯರ್ ಆಗುತ್ತೆ. ಫಸ್ಟ್ ಕ್ಲಿಕ್ ಎನಿವೇರ್ ಇನ್ಸೈಡ್ ದ ಟೇಬಲ್, ದೆನ್ ಯು ಕ್ಯಾನ್ ಸಿ ದ size handle at the right lower corner. Click on that and keep the left button clicked and drag, and you can see the resizing of the table. In the same way you can even move. ನೀವು ಟೇಬಲ್ ಮೂವ್ ಕೂಡ ಮಾಡ್ಬೋದು. ಎನಿವೇರ್ ಇನ್ಸೈಡ್ ದ ಟೇಬಲ್ ಯು ಕ್ಲಿಕ್ ಯಾವುದೇ ಸೆಲ್ಲನ್ನು ನೀವು ಕ್ಲಿಕ್ ಮಾಡಿ, ಆಗ ನಿಮಗೆ ಮೂವ್ ಹ್ಯಾಂಡಲ್ ಅಪಿಯರ್ಸ್ ಎಟ್ ದ ಅಪ್ಪರ್ ಲೆಫ್ಟ್ ಹ್ಯಾಂಡ್, ಅಪ್ಪರ್ ಲೆಫ್ಟ್ ಮೇಲಿನ ಭಾಗ ಮತ್ತು ಎಡಭಾಗದಲ್ಲಿ, ಎಡದ ಮೇಲೆ ಭಾಗದಲ್ಲಿ ನಿಮಗೆ ಫಸ್ಟ್ ಸೆಲ್ಲಲ್ಲಿ ನಿಮಗೆ ಮೇಲೆ ಮೂವ್ ಹ್ಯಾಂಡಲ್ ಕಾಣುತ್ತೆ. ಕ್ಲಿಕ್ ಆನ್ ದ ಡ್ರ್ಯಾಗ್, ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ದ ಟೇಬಲ್. ಅದನ್ನು ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿದರೆ ಯು ಕ್ಯಾನ್ ಮೂವ್ ದ tables. This is the way in which moving the tables. Let us see that as a demo. Yes, ಈಗ ನೋಡಿ ರೀಸೈಜ್ ಮಾಡುವಂಥದ್ದು ಕ್ಲಿಕ್ ಮಾಡಿ, ಯು ಕ್ಯಾನ್ ಸಿ ಈಗ ಇಲ್ಲಿ ನೋಡಿ ರೀಸೈಜ್ ಹ್ಯಾಂಡಲ್ ಕಾಣ್ತಿದೆ ಒಂದು ಸ್ಕ್ವೇರಲ್ಲಿ, ಅಲ್ಲಿಗೆ ಮೌಸ್ ಬಟನ್ ತಂದು ಡ್ರ್ಯಾಗ್ ಮಾಡಿ, ಇಷ್ಟ ನೋಡಿ ಈಗ ರೀಸೈಜ್ ಆಗಿರುವಂಥದ್ದು, ನಿಮಗೆ ಬೇಕಾದ ರೀತಿ ಸೈಜ್ ಆಗಿರುವಂಥದ್ದು. ಸಿ ಯಾವುದೇ ರೀತಿಯಲ್ಲಿ ಕೂಡ ನೀವು ಅದನ್ನು ಸೈಜ್ ಚೇಂಜ್ ಮಾಡ್ತಾ ಹೋಗ್ಬೋದು. ಅದೇ ನೀವು ಮೂವ್ ಹ್ಯಾಂಡಲ್ ಇಲ್ಲಿದೆ ನೋಡಿ, ಲೆಫ್ಟ್ ಅಪ್ಪರ್ ಪೋರ್ಷನ್ ದ ಫಸ್ಟ್ ಸೆಲ್ ಹತ್ತಿರ ನೋಡಿ ಪ್ಲಸ್ ಒಂದು ಸೈನ್ ಇದೆ, ನೀವು ಅದನ್ನು ಕ್ಲಿಕ್ ಮಾಡಿ ನೀವು ಡ್ರ್ಯಾಗ್ ಮಾಡಿ ಆಚೆ ಈಚೆ ಮೂವ್ ಮಾಡ್ಬೋದು. ನಿಮಗೆ ಎಲ್ಲೂ ಬೇಕಾದರೂ ಯು ಕ್ಯಾನ್ ಮೂವ್ ದ ಟೇಬಲ್, ಯು ಕ್ಯಾನ್ ಮೂವ್ ದ ಟೇಬಲ್ ಎನಿವೇರ್ ಇನ್ ದ ಟೆಕ್ಸ್ಟ್. ನೀವು ಟೆಕ್ಸ್ಟ್ ಒಳಗೆ ಎಲ್ಲಿ ಕೂಡ ಮೂವ್ ಮಾಡ್ಬೋದು, ಅಥವಾ ಬೇಡ ಅಂತಂದರೆ ಟೆಕ್ಸ್ಟ್ ಹೊರಗೆ ಕೂಡ ನೀವು ಯು ಕ್ಯಾನ್ move the table. See, this is the way in which you can move. Next we will continue further. Adjusting table alignment. Text ಜೊತೆಗೆ ಟೇಬಲ್ ಅಲೈನ್ಮೆಂಟು ಟೆಕ್ಸ್ಟ್ ರ್ಯಾಪಿಂಗ್ ಅನ್ನು ಯಾವ ರೀತಿ ಸೆಟ್ ಮಾಡಬಹುದು. ಸೆಲೆಕ್ಟ್ ದ ಟೇಬಲ್ ಅಂಡರ್ ಟೇಬಲ್ ಟೂಲ್ಸ್ ರಿಬ್ಬನ್, ಕ್ಲಿಕ್ ದ ಲೇಔಟ್ ಕ್ಲಿಕ್ ಮಾಡಿಕೊಂಡು ಪ್ರಾಪರ್ಟೀಸ್ ಕ್ಲಿಕ್ ಮಾಡಿಕೊಳ್ಳಿ. ಲೇಔಟ್ ಆಪ್ಷನ್ಸ್ ಅದು ಕಂಟೆಕ್ಚುಯಲ್ ಮೆನು ಆಗಿರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಪ್ರಾಪರ್ಟೀಸ್ ಸೆಟ್ ಮಾಡಿಕೊಂಡು ಟೇಬಲ್ ಪ್ರಾಪರ್ಟಿ ಡೈಲಾಗ್ ಬಾಕ್ಸ್ ಆಗುತ್ತೆ. ಸೆಲೆಕ್ಟ್ ದ ಟೇಬಲ್ ಟ್ಯಾಬ್, ಟೇಬಲ್ ಟ್ಯಾಬಲ್ಲಿ ಅಲೈನ್ಮೆಂಟ್ ಮತ್ತು ಟೆಕ್ಸ್ಟ್ ರ್ಯಾಪಿಂಗನ್ನು ಸೆಟ್ ಮಾಡ್ಕೊಳ್ಬೋದು. ನಿಮಗೆ ಬೇಕಾದ ರೀತಿಯಲ್ಲಿ ನಿಮ್ಮ ಟೇಬಲ್ ಟೆಕ್ಸ್ಟ್ ಜೊತೆ ಅಲೈನ್ ಆಗುತ್ತೆ. ಯು ಕ್ಯಾನ್ ಸಿ ದ ಸಿಂಬಾಲಿಕ್ ಪಿಕ್ಚರ್ ಆಲ್ಸೋ. ಅಲೈನ್ಮೆಂಟಲ್ಲಿ ಲೆಫ್ಟ್ ಸೆಂಟರ್ ರೈಟ್ ಇರುವಂಥದ್ದು, ಆ್ಯಂಡ್ ಟೆಕ್ಸ್ಟ್ ರ್ಯಾಪಿಂಗಲ್ಲಿ ನನ್ ಅಥವಾ ಅರೌಂಡ್ ಟೆಕ್ಸ್ಟ್ ರ್ಯಾಪಿಂಗ್ ಇರುವಂಥದ್ದು. ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲೈನ್ಮೆಂಟ್ ಮತ್ತು ಟೆಕ್ಸ್ಟ್ ರ್ಯಾಪಿಂಗ್ ಮಾಡ್ಬೋದು. Next we will see how to format the content in a cell. ಸೆಲ್ಲಲ್ಲಿ ಯಾವ ರೀತಿ ಕಂಟೆಂಟನ್ನು ಫಾರ್ಮ್ಯಾಟ್ ಮಾಡುವಂಥದ್ದು. ಫಸ್ಟ್ ಸೆಲ್ನ ಕಂಟೆಂಟ್ ಅಲೈನ್ ಮಾಡುವಂಥದ್ದು. ಸೆಲೆಕ್ಟ್ ದ ಸೆಲ್, ಎನಿ ಸೆಲ್ಸ್ ಯು ಕ್ಯಾನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಟೇಬಲ್ಸ್ ಟೂಲಲ್ಲಿ ಲೇಔಟ್ ಟ್ಯಾಬ್ ಏನಿದೆ, ಕಂಟೆಕ್ಚುಯಲ್ ಟ್ಯಾಬ್ ಏನಿದೆ, ಅಲ್ಲಿ ಅಲೈನ್ಮೆಂಟ್ ಬಟನ್ ಇದೆ, ನೀವು ಬೇಕಾದ ಅಲೈನ್ಮೆಂಟ್ ಆಪ್ಷನ್ಸನ್ನು ಯೂಸ್ ಮಾಡ್ಬೋದು. ಸಿ ನೀವು ರೈಟ್ ಇರ್ಬೋದು, ಲೆಫ್ಟ್ ಇರ್ಬೋದು, ಸೆಂಟರ್ ಇರ್ಬೋದು, ಮಿಡಲ್, ಟಾಪ್, ಸಿ ಬೇರೆ ಬೇರೆ ಆಪ್ಷನ್ಸ್ ಇದ್ದಾವೆ. ವಿಲ್ ಸಿ ದ್ಯಾಟ್. ಅದೇ ರೀತಿ ಅಲೈನ್ಮೆಂಟ್ ಮಾಡ್ಕೊಳ್ಬೋದು. ಟೆಕ್ಸ್ಟ್ ಡೈರೆಕ್ಷನ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಎಗೇನ್ ಸೆಲೆಕ್ಟ್ ದ ಸೆಲ್ಸ್, ಒಂದು ಸೆಲ್ ಅಥವಾ ರೇಂಜ್ ಆಫ್ ಸೆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೇಬಲ್ಸ್ ಟೂಲಲ್ಲಿ ಲೇಔಟ್ ಆಪ್ಷನ್ಸಲ್ಲಿ ಅಲೈನ್ಮೆಂಟ್ ಟ್ಯಾಬಲ್ಲಿ ಟೆಕ್ಸ್ಟ್ ಡೈರೆಕ್ಷನ್ ಆಪ್ಷನ್ ಇದೆ. ಅಲೈನ್ಮೆಂಟ್ ಗ್ರೂಪಲ್ಲಿ ಎಗೇನ್ ಯೂಸ್ ದ ಟೆಕ್ಸ್ಟ್ ಡೈರೆಕ್ಷನ್. ಆ್ಯಂಡ್ ಅಗೇನ್ ಟು ಚೇಂಜ್ ದ ಸೆಲ್ ಮಾರ್ಜಿನ್ ಚೇಂಜ್ ಮಾಡೋಕ್ಕೆ ಎನಿವೇರ್ ಯು ಕ್ಲಿಕ್ ಇನ್ ದ ಇನ್ಸೈಡ್ ದ ಟೇಬಲ್ ಆ್ಯಂಡ್ ಆನ್ ದ ಲೇಔಟ್ ಬರುತ್ತೆ. ಸೆಲ್ ಮಾರ್ಜಿನ್ಸ್, again you tell the alignment and you can adjust the cell margin and click OK. ನೀವು ಸೆಲ್ ಮಾರ್ಜಿನ್ಸನ್ನು ಕ್ಲಿಕ್ ಮಾಡ್ಕೊಳ್ಬೋದು. ಲೆಟ್ ಅಸ್ ಸಿ ದ್ಯಾಟ್ ಇನ್ ಡೆಮೋ, ಬೋತ್ ಇನ್ ಅಲೈನ್ಮೆಂಟ್, ಹೇಗೆ ಟೇಬಲ್ ಅಲೈನ್ಮೆಂಟ್ ಆ್ಯಂಡ್ ಸ್ಟೆಪಿಂಗ್ ಆಸ್ ವೆಲ್ ಆಸ್ ಫಾರ್ಮ್ಯಾಟಿಂಗ್ ದ ಸೆಲ್ ಕಂಟೆಂಟ್ ಇನ್ ಅ ಟೇಬಲ್. ಫಸ್ಟ್ ಯು ಕ್ಯಾನ್ ಸಿ, ವಿಲ್ ಸಿ, ಸೆಲೆಕ್ಟ್ ಮಾಡಿಕೊಳ್ಳಿ ಯಾವ ರೀತಿ ನಾವು ಫಸ್ಟ್ಗೆ ಡೆಮೋದಲ್ಲಿ
ಟೇಬಲ್ ಅಲೈನ್ ಮತ್ತು ಟೆಕ್ಸ್ಟ್ ರ್ಯಾಪಿಂಗ್ ಮಾಡುವಂಥದ್ದು. ಎಸ್, ಕ್ಲಿಕ್ ಆನ್ ದ್ಯಾಟ್. ಯು ಕ್ಯಾನ್ ಗೋ ವಿತ್ ಈವನ್. ಈಗ ಇಲ್ಲಿ ನೀವು ಲೇಔಟ್ ಆಪ್ಷನ್ಸ್ ಇದೆ. ಲೇಔಟ್ ಆಪ್ಷನ್ಸಲ್ಲಿ ಯು ಕ್ಯಾನ್ ಗೋ ವಿತ್ ದ ಪ್ರಾಪರ್ಟೀಸ್. ಸಿ, ಕ್ಲಿಕ್ ಲೇಔಟಲ್ಲಿ ಪ್ರಾಪರ್ಟೀಸ್ ತಗೊಳ್ಳಿ. ನಿಮಗೆ ಟೇಬಲ್ ಪ್ರಾಪರ್ಟೀಸ್ ಕಾಣ್ತಾ ಇದೆ. ಇಲ್ಲಿ ನಿಮಗೆ ಅಲೈನ್ಮೆಂಟ್ ಆಪ್ಷನ್ಸ್ ಇದೆ. ಇಲ್ಲಿ ಯಾವ ರೀತಿ ನಿಮಗೆ ಅಲೈನ್ ಆಗಬೇಕು ಇಲ್ಲಿ ಆಪ್ಷನ್ಸ್ ಇದೆ. ನನಗೆ ರೈಟ್ ತಗೊಳ್ತಿದ್ದೀನಿ, ಅರೌಂಡ್ ತಗೊಳ್ತಿದ್ದೀನಿ, ಟೆಕ್ಸ್ಟ್ ರ್ಯಾಪಿಂಗ್. ಇಲ್ಲಿ ಸಿ ಹೌ ಇಟ್ಸ್ ಮೋಡ್. ಇಂಥವು ನೀವು ಈವನ್ ಡ್ರ್ಯಾಗ್ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಯು ಕ್ಯಾನ್ ಈವನ್ ಸಿ ದ್ಯಾಟ್. ನೀವು ಡ್ರ್ಯಾಗ್ ಮಾಡಿದಾಗ ಕೂಡ ಅದು ಆಟೋಮೆಟಿಕ್ ಅಲೈನ್ ಆಗಿ ಹೋಗುತ್ತೆ. ಸಿ, ಅಥವಾ ನೀವು ಲೇಔಟಲ್ಲಿ ಪ್ರಾಪರ್ಟೀಸ್ ಕೂಡ ನೀವು ಸೆಟ್ ಮಾಡ್ಬೋದು. ಸಿ, ನಿಮಗೆ ಇಲ್ಲಿ ವಿಡ್ತ್, ಅಗೇನ್ ದರ್ ಇಸ್ ಅ ಟೇಬಲ್ ವಿಡ್ತ್, ಯು ಕ್ಯಾನ್ ಇವನ್ ಸೆಟ್. ಇಲ್ಲಿ ಪೊಸಿಷನಿಂಗಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಎಷ್ಟು ಪೊಸಿಷನ್ಸ್ ಮಾಡ್ಬೋದು, ಮಾರ್ಜಿನ್ ಎಷ್ಟು ಬೇಕು, ಪ್ಯಾರಾಗ್ರಾಫಿಂದ ಎಷ್ಟು ಬೇಕಾಗುತ್ತೆ. ಯು ಕ್ಯಾನ್ ಈವನ್ ಸಿ ಇದನ್ನು ಕೂಡ ಚೇಂಜ್ ಮಾಡ್ತಾ ಹೋಗೋದು ಪ್ಯಾರಾಗ್ರಾಫಿಂದ. ಇಫ್ ಯು ವಾಂಟ್ ಇಟ್ ಪೊಸಿಷನ್ಸ್, ಎಸ್, ಯು ಕ್ಯಾನ್ ಈವನ್ ಹ್ಯಾವ್ ದ ವ್ಯಾಲ್ಯೂ 1. ಸಿ, ನಾವು ದಿಸ್ ಈಸ್ ದ ಪೊಸಿಷನ್, ಡಿಸ್ಟೆನ್ಸ್ ಸೆಟ್ ಆಗುವಂಥದ್ದು. ಯು ಕ್ಯಾನ್ ಈವನ್ ಸಿ. ಇದು ಅಲೈನ್ಮೆಂಟು ಮತ್ತು ಟೆಕ್ಸ್ಟ್ ರ್ಯಾಪಿಂಗ್. ಇಫ್ ಯು ಆರ್ ಸ್ಯಾಟಿಸ್ಫೈಡ್, ಯು ಜಸ್ಟ್ ಕ್ಲಿಕ್ ಓಕೆ. ನೆಕ್ಸ್ಟ್ ಸೆಲ್ ಕಂಟೆಂಟನ್ನು ನಾವು ಹೇಗೆ ಅಲೈನ್ ಮಾಡ್ಬೋದು. ಜಸ್ಟ್ ಐ ವಿಲ್ ಸೆಟ್ ಸಮ್ ಕಂಟೆಂಟ್. ಸಿ, ನಾನು ಒಂದು ಕಂಟೆಂಟ್ ಟೈಪ್ ಮಾಡ್ತೀನಿ, ಜಾನ್ವರಿ. ನೆಕ್ಸ್ಟ್ ಫೆಬ್ರವರಿ. ನೆಕ್ಸ್ಟ್ ಐ ಕ್ಯಾನ್ ಹ್ಯಾವ್ ದ ಮಾರ್ಚ್. ನೋಡಿ ನಾನು ಯಾವ ರೀತಿ ಇದು ಸೆಟ್ ಕಂಟೆಂಟ್ ಇದು. ಈಗ ನನ್ನ ಟೇಬಲ್ನ ಕಂಟೆಂಟ್, ಯು ಕ್ಯಾನ್ ಇವನ್ ಗೋ ವಿತ್ ದ್ಯಾಟ್. ಲೆಟ್ ಮಿ ಡಿಲೀಟ್ ದಿಸ್ ಫಸ್ಟ್. ಅದನ್ನು ಡಿಲೀಟ್ ಮಾಡ್ಕೊಳ್ತೀನಿ. ಡಿಲೀಟ್ ಟೇಬಲ್, ಎಸ್. ಐ ವಿಲ್ ವರ್ಕ್ ಇದು ಓನ್ಲಿ ಇನ್ ಒನ್ ಟೇಬಲ್. ನಾನು ಒಂದೇ ಟೇಬಲ್ ವರ್ಕ್ ಮಾಡಬೇಕಾಗ್ತದೆ ಅದಕ್ಕೆ. ಎಸ್, ವಿಲ್ ಹ್ಯಾವ್ ಅ ಕ್ಲಿಯರ್ ಪಿಕ್ಚರ್ ಆಫ್ ಟೇಬಲ್ ರಾವ್. ಎಸ್, ಈಗ ನಾನು ಟೇಬಲ್ ಇದೆ. ಈಗ ನೀವು ಯಾವುದು ಸೆಲ್ ಬೇಕೋ ಅದನ್ನು ಕ್ಲಿಕ್ ಮಾಡ್ಕೊಳ್ಬೋದು ಅಥವಾ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೆಲೆಕ್ಟ್ ಮಾಡಿಕೊಂಡು ಗೋ ಟು ಲೇಔಟ್ ಆಪ್ಷನ್. ಇಲ್ಲಿ ನಿಮಗೆ ಬೇರೆ ಬೇರೆ ನೋಡಿ ಅಲೈನ್ಮೆಂಟ್ ಆಪ್ಷನ್ಸಲ್ಲಿ, ಲೇಔಟ್ ಟ್ಯಾಬಲ್ಲಿ ಅಲೈನ್ಮೆಂಟ್ ಆಪ್ಷನ್ಸಲ್ಲಿ ಯು ಹ್ಯಾವ್ ಡಿಫ್ರೆಂಟ್ ಆಪ್ಷನ್ಸ್. ಅಲೈನ್ ಟಾಪ್ ಲೆಫ್ಟ್, ಅಲೈನ್ ಟಾಪ್ ಸೆಂಟರ್, ಅಲೈನ್ ಟಾಪ್ ರೈಟ್, ಅಲೈನ್ ಮಿಡಲ್ ಲೆಫ್ಟ್, ಮಿಡಲ್ ಸೆಂಟರ್, ಮಿಡಲ್ ಸೆಂಟರ್ ರೈಟ್, ಅಲೈನ್ ಬಾಟಮ್ ಲೆಫ್ಟ್. ನಿಮ್ಗೆ ಯಾವ್ದು ಬೇಕು ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ದಟ್ ಈ ವೇ ಇನ್ ಯು ವಾಂಟ್. ನೀವು ಯಾವುದನ್ನ ಕ್ಲಿಕ್ ಮಾಡಿದ್ರೆ ಕೂಡ ಅದು ಅಲೈನ್ ಆಗುತ್ತೆ. ಎಂಟರ್ ಟೇಬಲ್ ಬೇಕಾದರೆ ಟೇಬಲ್ ಕ್ಲಿಕ್ ಮಾಡಿಕೊಂಡು ನೀವು ಯಾವುದೇ ಅಲೈನ್ ಆಪ್ಷನ್ಸ್ ಕೂಡ ಕೊಡ್ಬೋದು. ಅಥವಾ ಒಂದು ಸೆಲ್ ಅಥವಾ ಒಂದು ರೋ ಬೇಕಾದ್ರೆ ರೋವನ್ನು ಸೆಲೆಕ್ಟ್, ಕಾಲಮ್ ಬೇಕಾದರೆ ಕಾಲಮನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಸೆಟ್ ಮಾಡ್ಕೊಡ್ಬೋದು. ರೋ ಬೇಕು ಅಂದರೆ ರೋವನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡು ನೀವು ಸೆಟ್ ಮಾಡ್ಬೋದು. ದಿಸ್ ಇಸ್ ದ ವೇ ವಿಚ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ದ ಅಲೈನ್ಮೆಂಟ್ ಚೇಂಜಸ್. ನೆಕ್ಸ್ಟ್ ಟೆಕ್ಸ್ಟ್ ಡೈರೆಕ್ಷನ್ ಯು ಕ್ಯಾನ್ ಚೇಂಜ್. ಸೆಲ್ಲಲ್ಲಿ ಕ್ಲಿಕ್ ಮಾಡಿಕೊಳ್ಳಿ. ಯಾವ ಸೆಲ್ನ ಟೆಕ್ಸ್ಟ್ ನಿಮಗೆ ಚೇಂಜ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿಕೊಂಡು ಯು ಕ್ಯಾನ್ ಈವನ್ ಸೆಟ್ ದ ಟೆಕ್ಸ್ಟ್ ಡೈರೆಕ್ಷನ್. ಯು ಕ್ಯಾನ್ ಕ್ಲಿಕ್ ಆನ್ ಡೈರೆಕ್ಷನ್. ನೋಡಿ ಇಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಯು ಕ್ಯಾನ್ ಸಿ ಡೈರೆಕ್ಷನ್ ಚೇಂಜ್ ಆಗುವಂಥದ್ದು. ಅದು ವರ್ಟಿಕಲ್, ಹೊರಿಜಾಂಟಲ್, ಯು ಕ್ಯಾನ್ ಈವನ್ ಸಿ. ನೆಕ್ಸ್ಟ್ ಒನ್ ಮೋರ್ ಆಪ್ಷನ್ ಈಸ್ ಸೆಲ್ ಮಾರ್ಜಿನ್. ಸೆಲ್ ಮಾರ್ಜಿನ್ ನೋಡ್ಬೋದು ನೀವು. ಸೆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮಾರ್ಜಿನ್ ಆಪ್ಷನ್ಸನ್ನು ನೀವು ಸೆಟ್ ಮಾಡ್ಕೊಳ್ಬೋದು. ನೀವೆಷ್ಟು ಮಾರ್ಜಿನ್ ಬೇಕು ಅದನ್ನು ಕೂಡ ಯು ಕ್ಯಾನ್ ಈವನ್ ಸೆಟ್ ಹಿಯರ್. ನೀವು ಅಲ್ಲಿ ಸೆಟ್ ಮಾಡ್ಕೊಳ್ಳುವಂಥದ್ದು ಯು ಕ್ಯಾನ್ ಡೂ. ಜಸ್ಟ್ ಎಂಟರ್ ದ ವ್ಯಾಲ್ಯೂ. ನೀವು ಜಸ್ಟ್ ವ್ಯಾಲ್ಯೂ ಎಂಟರ್ ಮಾಡ್ತಾ ಹೋಗ್ಬೋದು. ಸಿ ದಟ್ ಯು ಕ್ಯಾನ್ ಗೋ ವಿತ್ ದ ಸೆಲ್ ಮಾರ್ಜಿನ್ಸ್. ನಿಮಗೆ ಬೇಕಾದ ಮಾರ್ಜಿನ್ಸಲ್ಲಿ, ಮಾರ್ಜಿನ್ ಅಂತ ಹೇಳಿದ್ರೆ ಟೆಕ್ಸ್ಟ್ನೊಳಗೆ ಕಂಟೆಂಟ್ ಮತ್ತು ಬಾರ್ಡರ್ಗಿರುವಂತಹ ಡಿಸ್ಟೆನ್ಸ್. ದ ಡಿಸ್ಟೆನ್ಸ್ ಬಿಟ್ವೀನ್ the cell borders and the content is nothing but the cell margins. This is the way in which you can set the cell margins. Next we'll continue further. Next now continue ಮಾಡೋಣ. Merging, splitting cells. See, merging is something but combining one or more cells. ಒಂದಕ್ಕಿಂತ ಹೆಚ್ಚು ಸೆಲ್ಸನ್ನು ಕಂಬೈನ್ ಮಾಡುವಂಥದ್ದು ಅದನ್ನು ನಾವು ಮರ್ಜಿಂಗ್ ಅಂತ ಹೇಳ್ತೇವೆ. ಯಾವುದೇ ನೀವು ಸೆಲ್ಸನ್ನು ಮರ್ಜ್ ಮಾಡಬೇಕಾದ್ರೆ ಫಸ್ಟ್ ಸೆಲೆಕ್ಟ್ ದ ರೇಂಜ್ ಆಫ್ ಸೆಲ್ಸ್. ಎಷ್ಟು ಸೆಲ್ಸ್ ನೀವು ಮರ್ಜ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೇಬಲ್ ಟೂಲ್ಸಲ್ಲಿ ರಿಬ್ಬನ್ ಆಪ್ಷನ್ಸಲ್ಲಿ ಲೇಔಟಲ್ಲಿ ಮರ್ಜ್ ಸೆಲ್ ಅಂತ ಒಂದು ಆಪ್ಷನ್ ಇದೆ. ಕ್ಲಿಕ್ ಮಾಡಿ, ಮರ್ಜ್ ಆಗುತ್ತೆ. ನೀವು ಅಥವಾ ಡೈರೆಕ್ಟಾಗಿ ಮರ್ಜ್ ಆ್ಯಂಡ್ ಸೆಂಟರ್ ಆಪ್ಷನ್ ಇದೆ. ಯು ಕ್ಯಾನ್ ಇವನ್ ಡೂ ದ್ಯಾಟ್ ಆಲ್ಸೋ. ಸ್ಪ್ಲಿಟ್ಟಿಂಗ್ ಸೆಲ್ಸ್, ಸೆಲ್ಲನ್ನು ಸ್ಪ್ಲಿಟ್ ಮಾಡ್ಕೊಳ್ಬೋದು. ನೀವು ಒಂದು ಸೆಲ್ ಒಳಗೆ ಎಷ್ಟು ಬೇಕಾದರೂ ಸಬ್ ಸೆಲ್ಸ್, ರೋಸ್, ಕಾಲಮ್ಸ್ ಕ್ರಿಯೇಟ್ ಮಾಡ್ಕೊಳ್ಬೋದು.
ಅದಕ್ಕೆ ಫಸ್ಟಿಗೆ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಟೇಬಲ್ ಟೂಲ್ಸಲ್ಲಿ ಲೇಔಟ್ ಆಪ್ಷನ್ಸ್ ಇದೆ. ಲೇಔಟ್ ಆಪ್ಷನಲ್ಲಿ ಸ್ಪ್ಲಿಟ್ ಸೆಲ್ಸ್ ಬಟನಲ್ಲಿ ಮರ್ಜ್ ಆಪ್ಷನ್ಸ್ ಇದೆ. ಮರ್ಜ್ ಗ್ರೂಪಲ್ಲಿ ಸ್ಪ್ಲಿಟ್ ಸೆಲ್ಸ್ ಬಟನನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇಟ್ ಆಸ್ಕ್ ಹೌ ಮೆನಿ ರೋಸ್ ಆ್ಯಂಡ್ ಕಾಲಮ್ಸ್ ಯು ವಾಂಟ್ ಟು ಕ್ರಿಯೇಟ್. ಯಾವಾಗ ನೀವು ಲೇಔಟ್ ಟ್ಯಾಬಲ್ಲಿ ಸ್ಪ್ಲಿಟ್ ಸೆಲ್ಸ್ ಆಪ್ಷನ್ ಕ್ಲಿಕ್ ಮಾಡ್ತೀರಾ ಆಗ ಎಷ್ಟು ರೋಸ್ ಕಾಲಮ್ಸ್ ಬೇಕಾಗುತ್ತೆ ಅದನ್ನು ಕೇಳುತ್ತೆ. ಅಷ್ಟು ನೀವು ಎಂಟರ್ ಮಾಡಿ ಅದನ್ನು ಟೈಪ್ ಮಾಡಿ ಕ್ಲಿಕ್ ಓಕೆ ಅಥವಾ ಓಕೆ ಕ್ಲಿಕ್ ಮಾಡಿದರೆ ನಿಮ್ಮ ಟೇಬಲ್ ಸ್ಪ್ಲಿಟ್ ಆಗುತ್ತೆ. ಇವನ್ ಯು ಕ್ಯಾನ್ ಸೆಲ್ ಸ್ಪ್ಲಿಟ್ ಆಗುವಂಥದ್ದು. ಯು ಕ್ಯಾನ್ ಇವನ್ ಸ್ಪ್ಲಿಟ್ ದ ಟೇಬಲ್. ಸೆಲೆಕ್ಟ್ ದ ಟೇಬಲ್ ರೋ ಆರ್ ದ ಕಾಲಮ್. ನೀವು ಯಾವ ಟೇಬಲ್ ರೋ ಅಥವಾ ಕಾಲಮ್ ಬೇಕಾಗುತ್ತೆ ಯು ಜಸ್ಟ್ ಟೇಬಲ್ ರೋ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ರೋ ನೀವು ಯಾವುದು ಸೆಲೆಕ್ಟ್ ಮಾಡ್ತೀರಿ ಅದು ಫಸ್ಟ್ ರೋ ಆಗುತ್ತೆ, ಸೆಕೆಂಡ್ ಟೇಬಲ್ದು ಅಥವಾ ಹೊಸ ಟೇಬಲ್ದು. ಅಂಡರ್ ಟೇಬಲ್ ಟೂಲ್ಸ್ ಕ್ಲಿಕ್ ದ ಲೇಔಟ್ ಟ್ಯಾಬ್ ಆ್ಯಂಡ್ ಸ್ಪ್ಲಿಟ್ ಟೇಬಲ್ ಬಟನಿಂದ ಮರ್ಜ್ ಗ್ರೂಪ್. ಟೇಬಲ್ ಗ್ರೂಪ್ಸ್ ಟೂಲ್ಸಲ್ಲಿ ಲೇಔಟ್ ಟ್ಯಾಬಲ್ಲಿ ಮರ್ಜ್ ಗ್ರೂಪಲ್ಲಿ ಸ್ಪ್ಲಿಟ್ ಟೇಬಲ್ ಆಪ್ಷನ್ಸನ್ನು ಕ್ಲಿಕ್ ಮಾಡಿ. ನಾವು ದ ಟೇಬಲ್ ವಿಲ್ ಬಿ ಮರ್ಜ್ಡ್. ವಿ ವಿಲ್ ಸಿ ಹೌ ಟು ಡೂ ದ್ಯಾಟ್ ಆಲ್ಸೋ. ನಾವು ವಿ ಹ್ಯಾವ್ ಇಯರ್ ಟೇಬಲ್, ಇಲ್ಲೊಂದು ಟೇಬಲ್ ಇದೆ. ನಾವು ಫಸ್ಟ್ ವಿ ಡೂ ಮರ್ಜ್. ಈಗ ನೋಡಿ ನನಗೆ ಈ ಎರಡು ಸೆಲ್ಲನ್ನು ಮರ್ಜ್ ಮಾಡಬೇಕು. ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ ಅಥವಾ ಫಸ್ಟ್ ಎಲ್ಲ ಸೆಲ್ಸನ್ನು ಮರ್ಜ್ ಮಾಡಬೇಕು. ಸೆಲೆಕ್ಟ್ ಆಲ್ ದ ಸೆಲ್ಸ್. ಎಸ್, ಗೋ ಟು ಲೇಔಟ್. ಹಿಯರ್ ಯು ಹ್ಯಾವ್ ದ ಮರ್ಜ್ ಸೆಲ್ಸ್. ನೋಡಿ ಮರ್ಜ್ ಸೆಲ್ that all the cells merge to single cell. If you don't want you can even control Z ಕೊಟ್ಟರೆ ತಮಗೆ ಬರೀ ಎರಡು ಕಾಲಮ್ ಮಾತ್ರ ಸೆಲ್. ಈಗ ನಾನು ಲಾಸ್ಟ್ ಕಾಲಮ್ನ ಎರಡು ಸೆಲ್ಸನ್ನು ಮರ್ಜ್ ಮಾಡ್ತಾ ಇದ್ದೇನೆ. ನೋಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಐ ಹ್ಯಾವ್ ಸೆಲೆಕ್ಟೆಡ್ ಆ್ಯಂಡ್ ಗೋ ಟು ಮರ್ಜ್ ಸೆಲ್. ಇಟ್ ಈಸ್ ಮರ್ಜ್ಡ್. ಅದೇ ಇಫ್ ಐ ವಾಂಟ್ ಟು ಸ್ಪ್ಲಿಟ್ ದ ಸೆಲ್ಸ್, ಈಗ ನಾನಿಲ್ಲಿ ಫಸ್ಟ್ ಸೆಲ್ ಏನಿದೆ ಐ ವಾಂಟ್ ಹಿಯರ್ ಟೂ ಮೋರ್ ಸೆಲ್ಸ್. ಎರಡು ಸೆಲ್ ನಿಮಗೆ ಇನ್ನು ಕೂಡ ಬೇಕು. ಅದು ಕೂಡ ಎರಡು ಸೆಲ್ಸ್ ಬೇಕು ಅಂದರೆ ಕ್ಲಿಕ್ ಮಾಡಿಕೊಂಡು ಸ್ಪ್ಲಿಟ್ ಸೆಲ್ಗೆ ಹೋಗಿ ಕಾಲಮ್ ಎರಡು ಬೇಕು, ರೋ ಒಂದೇ. ನೋಡಿ ಜಸ್ಟ್ ನಾವು ಟೂ ಕಾಲಮ್ಸ್ ಆರ್ ಕ್ರಿಯೇಟೆಡ್ ಬಟ್ ಇನ್ ಅ ಸಿಂಗಲ್ ರೋ. ನಿಮಗೆ ಹೆಚ್ಚು ಬೇಕು ಅಂದರೆ ಯು ಕ್ಯಾನ್ ಚೇಂಜ್ ದೇರ್ ಆಲ್ಸೋ. ಕ್ಲಿಕ್ ದ ಸೆಲ್ ವೇರ್ ಯು ವಾಂಟ್ ಟು ಸ್ಪ್ಲಿಟ್ ದ್ಯಾಟ್ split cell. You can create again number of columns 3 and number of rows 2. Click ಮಾಡಿ. Now you can see the cell is split into number of cells. ಬೇರೆ ಬೇರೆ ಸೆಲ್ಸ್. ಈಗ ನೋಡಿ ಇಲ್ಲಿ 3 ಕಾಲಮ್ಸ್ 2 ರೋ ಬಂದಿರುವಂಥದ್ದು. ನೆಕ್ಸ್ಟ್ ಎಂಟೈರ್ ಟೇಬಲನ್ನೇ ನೀವು ಸ್ಪ್ಲಿಟ್ ಮಾಡಬೇಕು ಅಂತಾದರೆ ಯು ಕ್ಯಾನ್ ಈವನ್ ಗೋ ವಿತ್ ದ್ಯಾಟ್. ಸಿ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದ್ಯಾಟ್ ದರ್ ಈಸ್ ನೋ ಮರ್ಜಿಂಗ್ ಆ್ಯಂಡ್ ಆಲ್. ಯಾವ ಮರ್ಜಿಂಗ್ ಇರಬಾರ್ದು. ಅದಕ್ಕೆ ನಾನೆಲ್ಲ ಮರ್ಜಿಂಗ್ ತೆಗೆದಿದ್ದೇನೆ. ಯು ಕ್ಯಾನ್ ಇವನ್ ಸೆಟ್. ಈಗ ನಾನು ನೋಡಿ ಐ ವಾಂಟ್ ಟು ಸ್ಪ್ಲಿಟ್ ದಿಸ್ ಟೇಬಲ್. ಇಲ್ಲಿ ಸ್ಪ್ಲಿಟ್ ಐ ವಾಂಟ್ ಟು ಸ್ಪ್ಲಿಟ್ ಫ್ರಮ್ ಹಿಯರ್. ನಾನು ಇಲ್ಲಿಂದ ಐ ಆ್ಯಡ್ ಒನ್ ಮೋರ್ ರೋ. ಎಸ್, ಐ ವಾಂಟ್ ಟು ಸ್ಪ್ಲಿಟ್ ಫ್ರಮ್ ಹಿಯರ್ ದಿಸ್ ರೋ. ಕ್ಲಿಕ್ ಮಾಡಿ ಆ್ಯಂಡ್ ಸ್ಪ್ಲಿಟ್ ಟೇಬಲ್ ಕೊಟ್ಟರೆ ಇವಾಗ ಒಂದರ ಮೇಲೆ ಒಂದು ಬಂದಿರೋದು ಸ್ಪೇಸ್ ಇಲ್ಲ. ದಟ್ ಈಸ್ ದ ರೀಸನ್ ವೈ. ಅದರ್ವೈಸ್ ಇಟ್ ಸ್ಪ್ಲಿಟ್. ನೋಡಿ ಎರಡು ರೋಸ್ ಈಗ ಸ್ಪ್ಲಿಟ್ ಆಗಿರುವಂಥದ್ದು. ದಿಸ್ ಇಸ್ ದ ವೇ ಇನ್ ವಿಚ್ ಕ್ಯಾನ್ ಬಿ ಸ್ಪ್ಲಿಟ್. To make it more clear the split options, see I'll do here itself once again. I'll insert one quick table. Yes, I want to split from the third or fourth row. Fourth row ಅಲ್ಲಿ ನಾನು ಸ್ಪ್ಲಿಟ್ ಮಾಡ್ತೇನೆ. ಎಸ್, ಕ್ಲಿಕ್ ಇನ್ ಎನಿ ಸೆಲ್. ಯಾವುದೇ ಸೆಲ್ಲಲ್ಲಿ ಕ್ಲಿಕ್ ಮಾಡಿ ಅಂದರೆ ಆ ರೋ ಏನಾಗುತ್ತೆ ಫಸ್ಟ್ ಹೊಸ ಟೇಬಲ್ನ ಫಸ್ಟ್ ರೋ ಆಗಿರುತ್ತೆ. ಆ್ಯಂಡ್ ಗೋ ಟು ಏನು ಲೇಔಟ್ ಆಪ್ಷನ್. ಲೇಔಟಲ್ಲಿ ಮರ್ಜ್ ಆಪ್ಷನ್ಸಲ್ಲಿ ಸ್ಪ್ಲಿಟ್ ಸೆಲ್ ಕೊಟ್ಕೊಳ್ಳಿ. ಈಗ ನೋಡಿ ಎರಡು ಸೆಲ್ಸ್ ಕ್ರಿಯೇಟ್ ಆಗಿರುವಂಥದ್ದು. ಇನ್ ದಿಸ್ ವೇ ವಿ ಹ್ಯಾವ್ ಸ್ಪ್ಲಿಟ್. ಸಿ ಇಫ್ ಯು ಡೋಂಟ್ ವಾಂಟ್ ಯು ಕ್ಯಾನ್ ಹ್ಯಾವ್ ಇವನ್ ಅಂಡು ದ ಆಪ್ಷನ್ಸ್. ನೀವು ಕಂಟ್ರೋಲ್ Z ಕೊಟ್ಟು ಅದು ಬೇಡ ಅಂತ ಹೇಳಿದ್ರೆ ಪ್ರೀವಿಯಸ್ ಸ್ಟೇಟಸ್ಗೆ ನೀವು ಬರ್ಬೋದು. ದಿಸ್ ಇಸ್ ದ ವೇ ಇನ್ ವಿಚ್ ಯು ಕ್ಯಾನ್ ಮರ್ಜ್ ಸೆಲ್ಸ್, ಸ್ಪ್ಲಿಟ್ ಸೆಲ್ಸ್ ಆ್ಯಂಡ್ ಸ್ಪ್ಲಿಟ್ ದ ಟೇಬಲ್ಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಡೆಮೋ. ಲೆಟ್ us continue further. Yes, this is about in this session we have seen the different aspects of tables. Introduction, tables andre ಏನು ನೋಡಿದ್ದೀವಿ. ನೆಕ್ಸ್ಟ್ ಹೌ ಟು ಕ್ರಿಯೇಟ್ ದ ಟೇಬಲ್ಸ್. ಇನ್ 2 ways ಯು ಕ್ಯಾನ್ ಕ್ರಿಯೇಟ್ ದ ಟೇಬಲ್ಸ್. ಯಾವ ರೀತಿ ಸೆಲ್ಲಲ್ಲಿ ಮೂವ್ ಮಾಡುವಂಥದ್ದು, ವರ್ಕಿಂಗ್ ವಿತ್ ದ ಟೇಬಲ್, ಹೌ ಟು ಮೂವ್ ಅರೌಂಡ್ ದ ಸೆಲ್ ಆಸ್ ವೆಲ್ ಆಸ್ ಎಸ್ resizing and moving, table alignment, wrapping, formatting cells, merging the cells. We have seen all these. I hope you have understood this particular
session. Thank you.